ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಪ್ರಿಯ ಹಸೆಮಣೆ ಮೇಲೆ ಕೂತ್ಕೋತಾರೆ. ಪುರೋಹಿತರು ಮಂತ್ರನ ಹೇಳ್ತಾರೆ. ಆಗ ನಂದನ್ ಗಿರಿಜಾ, ನಿನಗೆ ನೆನಪಿದೆಯಾ, ನಮ್ಮ ಮದುವೆ ಆಗಿ ಸುಮಾರು 5 ವರ್ಷಗಳ ಕಾಲ ನೀನು ಅರಿಶಿನ ದಾರದಲ್ಲೇ ಇದ್ದೆ. ಆವಾಗ ನನಗೆ ಚಿನ್ನದ ಸರ ಮಾಡಿಸೋಷ್ಟು ಶಕ್ತಿ ಇರಲಿಲ್ಲ. ಆ ಅರಿಶಿನ ದಾರ ಸವೆದು ಹೋಗಿ ಹರಿಯೋ ಹಂತಕ್ಕೆ ಬಂದಾಗ ಮತ್ತೆ ಬೇರೆ ದಾರ ಇಟ್ಟು ನೀನು ಅರಿಶಿನ ಕುಂಕುಮ ನನ್ನ ಕೈಲಿ ಹಚ್ಚಿಸಿ ಮತ್ತೆ ಕಟ್ಕೋತಿದ್ದೆ. ಆಗಲೇ ನಿರ್ಧಾರ ಮಾಡಿದೆ, ನನ್ನ ಮನೆಗೆ ಯಾರು ಸೊಸೆಯಂದ್ರು ಬಂದರೂ ಬೇಗ ಅವರಿಗೆ ಚಿನ್ನದ ಸರ ಮಾಡಿಸ್ಬೇಕು ಅಂತ. ನೀನು ಪಟ್ಟ ಕಷ್ಟ ಬೇರೆಯವ್ರು ಪಡಬಾರ್ದು ಅಂತ. ಈಗ ನೋಡು, ಮಾಧವನಿಗೆ ಮದುವೆಯಾಗಿ 3 ತಿಂಗಳಲ್ಲೇ ಚಿನ್ನದ ಸರ ಮಾಡಿಸಿ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ. ಜೀವನದಲ್ಲಿ ನಂದ ಗೆದ್ದಿದ್ದಾನೆ ಗಿರಿಜಾ ಅಂತಾರೆ ನಂದನ್. ಹೌದು ರೀ, ಇಂಥ ಮಕ್ಕಳನ್ನ ಹೆತ್ತಾಗಲೇ ನಾವು ನಮ್ಮ ಜೀವನದಲ್ಲಿ ಗೆದ್ದುಬಿಟ್ಟಿವ್ರಿ. ಅದರಲ್ಲೂ ಇಂಥ ಬಂಗಾರದಂಥ ಸೊಸೆಯಂದರು ನಮ್ಮ ಮನೆ ಸೇರಿದ್ರಲ್ಲ ನೋಡಿ, ಹೇಗ ಆ ಭಗವಂತ ನಮ್ಮ ಬಾಳೆ ಬಂಗಾರ ಮಾಡಿಬಿಟ್ಟ ಅಂತಾರೆ ಗಿರಿಜಾ. ಮಾಧವ ಪ್ರಿಯಂಗೆ ಹಾರ ಹಾಕ್ತಾನೆ. ಪ್ರಿಯ ಮಾಧವನಿಗೆ ಹಾರ ಹಾಕುವಾಗ ಮೀನಾ ಅಮೂಲ್ಯನ ನೋಡಿ ಭಯದಿಂದ ಹಾಕ್ತಾಳೆ. ಎಲ್ರಿಗೂ ಅಕ್ಷತೆ ಕೊಡಮ್ಮ ಅಂತಾರೆ ಪುರೋಹಿತರು. ಎಲ್ಲರೂ ಅಕ್ಷತೆ ತಗೋತಾರೆ. ಮಾಧವ ಚಿನ್ನದ ಮಂಗಲ್ಯ ಸರನ ಎಲ್ರಿಗೂ ಹಿಡಿದು ತೋರಿಸ್ತಾನೆ. ಆಗ ಪ್ರಿಯ, ರೀ, ನನ್ನ ಕುತ್ತಿಗೆಗೆ ಚಿನ್ನದ ಮಂಗಲ್ಯ ಹಾಕದೆ ಅನ್ನೋ ಸಂತೋಷ ಈಗ ನಿಮಗೆ ಆಗ್ತಾ ಇರ್ಬೋದು, ಆದರೆ ಚಿನ್ನದಂಥ ಗಂಡ ಸಿಕ್ಕಿದ್ದಾನೆ ಅನ್ನೋ ಸಂತೋಷ ನನಗೆ ಯಾವತ್ತೂ ಇತ್ತು ರೀ. ಒಂದು ಬೇಜಾರಂದರೆ ಈ ನಿಮ್ಮ ವೈವಾಹಿಕ ಜೀವನಕ್ಕೆ ವಯಸ್ಸು ತುಂಬ ಕಮ್ಮಿ. ಇವತ್ತೇ ನನ್ನ ಗುಟ್ಟೆಲ್ಲ ರಟ್ಟಾಗುತ್ತೆ. ಆಮೇಲೆ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ ರೀ, ನನಗೆ ಅವಕಾಶ ಇಲ್ಲ. ಆದರೆ ಒಂದಂತೂ ನಿಜ ರೀ, ನೀವು ಯಾವತ್ತೂ ಖುಷಿಯಾಗಿರಬೇಕು, ಯಾರಿಗೂ ಕೇಡು ಬಯಸದೇ ಇರೋ ಈ ಮನೆಯವರು ತಣ್ಣಗಿರಬೇಕು ಅಂತ ನಾನು ಎಲ್ಲಿದ್ದರೂ ಯಾವತ್ತೂ ಕೇಳ್ಕೊಳ್ತೀನಿ ರೀ. ನಿಮ್ಮ ನೆನಪಲ್ಲೇ ನನ್ನ ಇಡೀ ಜೀವನನ ಕಳೆದ್ಬಿಡ್ತೀನಿ ರೀ ಅಂತ ಯೋಚನೆ ಮಾಡ್ತಾಳೆ. ಆಗ ಮಾಧವ ಮಾಂಗಲ್ಯ ಸರನ ಹಾಕ್ತಾನೆ. ಪ್ರಿಯ ಮಾಂಗಲ್ಯ ಹಿಡ್ಕೊಂಡು ಮಾಧವನ್ನೇ ನೋಡ್ತಾಳೆ. ನಂತರ ಎಲ್ಲರೂ ಹಾಲ್ನಲ್ಲಿ ಕೂತಿರ್ತಾರೆ. ಅಂತೂ ಮರುಮಾಂಗಲ್ಯ ಶಾಸ್ತ್ರ ತುಂಬ ಅಚ್ಚುಕಟ್ಟಾಗಿ ಆಯಿತು. 3 ಸೊಸೆಯರ ಕತ್ತಲ್ಲೂ ಚಿನ್ನದ ಮಾಂಗಲ್ಯ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನೇನಿದ್ರು ರಕ್ಷನ್ ಮದುವೆ ಒಂದೇ ಬಾಕಿ. ಸರಿ, ನಾನು ಅಂಗಡಿಗೆ ಹೊರಡ್ತೀನಿ. ಬೀಗ್ರೆ, ನೀವು ಇಲ್ಲೇ ಇದ್ದು ಊಟ ಮಾಡಿ ವಿಶ್ರಾಂತಿ ತಗೊಂಡು ರಾತ್ರಿವರೆಗೆ ಇಲ್ಲೇ ಇರಬೇಕು ಅಂತ ನಂದನ್ ಹೊರಡುವಾಗ, ಮಾವ 1 ನಿಮಿಷ ಅಂತಾಳೆ ಮೀನಾ. ಏನಮ್ಮ ಮೀನಾ ಅಂತಾರೆ ನಂದನ್. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಮಾವ ಅಂತಾಳೆ ಮೀನಾ. ಮುಖ್ಯವಾದ ವಿಷಯ ಏನಮ್ಮ ಅದು ಅಂತ ನಂದನ್ ಅಂದಾಗ, ಹೇಳ್ತೀವಿ ಮಾವ. ಪ್ರಿಯಕ್ಕ, ಬನ್ನಿ ಇಲ್ಲಿ ಅಂತಾಳೆ ಮೀನಾ. ಪ್ರಿಯಾ ಮುಂದೆ ಬರ್ತಾಳೆ. ಶಾಕ್ನಿಂದ ವೀಣಾ ಮತ್ತು ಪರಮೇಶ್ ನಿಂತ್ಕೋತಾರೆ. ಪ್ರಿಯಕ್ಕ, ನಿಮಗೆ ನಿಜವಾಗ್ಲೂ ಈ ಮನೆಯವರ ಮೇಲೆ ಗೌರವ ಇದೆಯಾ ಅಂತಾಳೆ ಮೀನಾ. ಆಗ ನಂದನ್, ಮಾಧವ ಎಲ್ಲರೂ ಶಾಕ್ನಿಂದ ನಿಂತ್ಕೋತಾರೆ. ನಿಮ್ಮನ್ನೇ ಕೇಳ್ತಿರೋದು, ಹೇಳಿ ಅಂತಾಳೆ ಮೀನಾ. ಅದು ಇದೆ ಅಂತಾಳೆ ಪ್ರಿಯಾ. ಹಾಗಾದರೆ ಇದನ್ನು ತಗೊಳ್ಳಿ ಅಂತ ಗೋಲ್ಡ್ನ ಕೊಡ್ತಾಳೆ ಮೀನಾ. ಇದು ಅಂತಾಳೆ ಪ್ರಿಯಾ. ಮೂಗುತಿ ಚೆನ್ನಾಗಿದೆಯಾ ಅಂತಾಳೆ ಮೀನಾ. ಹೋ, ಬಂಗಾರದ ಮೂಗುತಿ ಇದ್ದಂಗಿದೆ. ಪ್ರಿಯ ಅತ್ತಿಗೆಗೆ ತಂದಿದ್ದಾ ಅಂತಾಳೆ ರಕ್ಷಾ. ಓಹೋ, ಇದೇನಾ, ಆಗಲೇನೋ ಮುಖ್ಯವಾದ ವಿಷಯ ಹೇಳಬೇಕು ಅಂದಿದ್ದು ಅಂತಾರೆ ಗಿರಿಜಾ. ಮೀನಾ, ಇದಕ್ಕೆ ಯಾಕಮ್ಮ ದುಡ್ಡು ಖರ್ಚು ಮಾಡೋಕೆ ಹೋದ್ರಿ ಅಂತಾರೆ ನಂದನ್. ಬಾವನ ಮದುವೆಯಲ್ಲಿ ಮನೆಗೆ ಬರೋ ಹೊಸ ಸೊಸೆಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನಾನು ಅಮ್ಮ ಅಂದ್ಕೋತಿದ್ವಿ. ಆದರೆ ಆಗ ಬಜೆಟ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಇವಾಗ ಕೊಡ್ತಾ ಇದ್ವಿ ಅಂತಾಳೆ ಮೀನಾ. ಪ್ರಿಯಕ್ಕ, ನೀವೇನು ಸುಮ್ಮನೆ ನಿಂತಿದ್ದೀರಾ, ತಗೊಳ್ಳಿ, ಹಾಕೊಳ್ಳಿ ಅಂತಾಳೆ ಅಮೂಲ್ಯ. ತಗೊಳ್ಳಿ ಪ್ರಿಯಕ್ಕ, ಈ ಮೂಗ್ಬಟ್ಟು ತುಂಬ ಲಕ್ಷಣವಾಗಿ ಕಾಣುತ್ತೆ ನಿಮಗೆ ಅಂತಾಳೆ ಮೀನಾ. ಪ್ರಿಯಾ ತಗೊಂಡು ಅಳ್ತಾಳೆ. ಯಾಕಮ್ಮ ಪ್ರಿಯಾ ಅಳ್ತಿದ್ಯಾ? ಈ ಮೀನಾ ಮತ್ತು ಅಮ್ಮು ಯಾವಾಗಲೂ ಹೀಗೇನೆ, ಪ್ರೀತಿ ಮಾಡೋಕ್ಕೆ ಶುರು ಮಾಡಿದರೆ ತಮ್ಮ ಜೀವ ಬೇಕಿದ್ರೂ ಕೊಟ್ಬಿಡ್ತಾರೆ ಅಂತಾರೆ ಗಿರಿಜಾ. ಪ್ರಿಯಕ್ಕ ನಗ್ತಾ ಇರೋ ಟೈಮಲ್ಲಿ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಇವತ್ತು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆ ದಿನ, ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತಾಳೆ ಮೀನಾ. ನಂದಗೋಕುಲದಲ್ಲಿ ಕಿಲಕಿಲ ಅಂತ ನಗುವಿನ ಶಬ್ದ ಕೇಳಿಸ್ಬೇಕೇ ಹೊರತು ಗೊಳೋ ಅನ್ನಬಾರ್ದು. ಎಲ್ಲಿ ನಗಡಿ, ಸ್ಮೈಲ್ ಮಾಡಿ ಅಂತಾಳೆ ಅಮೂಲ್ಯ. ಬಾವ, ನೀವು ಪ್ರಿಯಾಕ್ಕನ ಒಡವೆ ಬಗ್ಗೆ ಏನೋ ನಿನ್ನೆ ಕೇಳ್ತಿದ್ರಲ್ಲ, ಒಡವೆ ಮಾಸ್ ಹೋಗಿದೆ, ಬ್ಯಾಂಕ್ ಅವ್ರಿಗೆ ಹೋಗಿ ವಿಚಾರಿಸ್ಬೇಕು ಅಂತ. ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಅತ್ತೆ ಮಾವ ಯಾವತ್ತೂ ಮಾಸ್ ಹೋಗದೇ ಇರುವ 50 kg ಬಂಗಾರನ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ಜೋಪಾನವಾಗಿ ನೋಡ್ಕೊಳ್ಳಿ ಬಾವ ಅಂತ ಮೀನಾ ಹೇಳುವಾಗ ವೀಣಾನು ಅಳ್ತಾರೆ. ಹೌದು, ಅವತ್ತು ಹೋಟೆಲ್ ರೂಮ್ ವಿಷಯಕ್ಕೆ ಜಗಳ ಆಯ್ತಲ್ಲ, ಅದೇ ಲಾಸ್ಟು ಬಾವ. ಇನ್ಮೇಲೆ ನಮ್ಮಕ್ಕನ ಜೊತೆ ನೀವು ಜಗಳ ಆಡಬಾರ್ದು ಅಂತ ಅಮೂಲ್ಯ ಹೇಳ್ತಾಳೆ. ಆಮೇಲೆ ಬಾವ, ಅಕ್ಕನ ಹತ್ರ ಮಾತು ಬಿಡೋದು, ಅವಾಯ್ಡ್ ಮಾಡೋದು, ಅವರನ್ನು ನೋಯಿಸೋದು, ಇದನ್ನೆಲ್ಲ ಮಾಡಲೇಬಾರ್ದು. ಇದೇನಾದರೂ ನಮಗೆ ಗೊತ್ತಾಯಿತು ಅಂದರೆ ಅವ್ರ ತಂಗಿರಾಗಿ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಯ್ತಾಯ್ತು, ನಿಮ್ಮ ಮೇಲಿರೋ ಭಯಕ್ಕಾದರೂ ನಾನು ಅವಳ ಜೊತೆ ಜಗಳ ಮಾಡೋದಾಗಲಿ ಮಾತು ಬಿಡೋದಾಗಲಿ ಯಾವುದೂ ಮಾಡೋಕ್ಕೆ ಹೋಗಲ್ಲ, ಸರಿನಾ ಅಂತ ಮಾಧವ ಹೇಳ್ತಾನೆ. ಹಾಗೆ ಬನ್ನಿ ದಾರಿಗೆ ಅಂತ
ಮೀನಾ ಅಮೂಲ್ಯ ನಗ್ತಾರೆ. ಅಮ್ಮು ಮೀನಾ, ಎಷ್ಟು ಒಳ್ಳೆ ಮಕ್ಕಳಮ್ಮ ನೀವು. ಎಲ್ಲ ಮನೆಗಳಲ್ಲೂ ವಾರಗಿತ್ತಿಯರು ಅಂದರೆ ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಒಳ್ಳೆ ಸಿಡಿ ಸಿಡಿ ಅಂತಿರ್ತಾರೆ. ನನ್ನ ಮಗಳ ಜೊತೆ ಅನ್ಯೋನ್ಯವಾಗಿ ಇರೋದಲ್ಲದೆ ಅವಳನ್ನು ನಿಮ್ಮ ಅಕ್ಕ ಅಂತಲೇ ಸ್ವೀಕಾರ ಮಾಡ್ಕೊಂಡು ಬಿಟ್ಟಿದ್ದೀರಾ. ನಿಮ್ಮಿಬ್ಬರು ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ. ನಾನು ಯಾವಾಗಲೂ ನಿಮ್ಮಿಬ್ಬರಿಗೂ ನನ್ನ ಮಕ್ಕಳ ಥರ ಅಂತಿದ್ದೆ, ಆದರೆ ಇನ್ಮೇಲೆ ಹಾಗಲ್ಲ. ನೀವಿಬ್ಬರು ನಿಜವಾಗ್ಲೂ ನನ್ನ ಮಕ್ಕಳೇ ಅಂತ ಅಳ್ತಾ, ಅಣ್ಣ ನಿಜ ಹೇಳಬೇಕು ಅಂದರೆ ಇಷ್ಟು ದಿನ ನಾನು ನನ್ನ ಮಗಳಿಗೆ ಫೋನ್ ಮಾಡಿದಾಗೆಲ್ಲ ನೀನು ಚೆನ್ನಾಗಿದ್ದೇನೆ ಮಗಳೇ ಅಂತ ಕೇಳ್ತಿದ್ದೆ. ಆದರೆ ಇನ್ಮೇಲೆ ಹಾಗೆ ಕೇಳೋ ಪ್ರಮೇಯನೇ ಬರಲ್ಲ. ಯಾಕಂದರೆ ಕೊನೆಯವರೆಗೂ ಇವಳು ಈ ಮನೇಲಿ ತುಂಬ ನೆಮ್ಮದಿಯಾಗಿ ಸಂತೋಷವಾಗಿ ಇರ್ತಾಳೆ ಅಂತಾರೆ ವೀಣಾ. ಬೀಗ್ರೆ, ನಮ್ಮಿಂದ ನಮ್ಮ ಮಗಳಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಬೇಡಿ, ನಮ್ಮನ್ನು ಕ್ಷಮಿಸ್ಬಿಡಿ ಬೀಗ್ರೆ ಅಂತ ಪರಮೇಶ್ ಹೇಳ್ತಾರೆ. ಹೌದು ಅಣ್ಣ, ನಾವು ಮಾಡಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ ಅಂತ ಕೈ ಮುಗಿತಾರೆ ವೀಣಾ. ಅಯ್ಯೋ ದೇವ್ರೆ, ಇದೇನು ಅಂತ ಮಾತಾಡ್ತಿದ್ದೀರಾ? ಅಣ್ಣ ಯಾವತ್ತಾದರೂ ತಂಗಿಯಿಂದ ಕ್ಷಮೆ ಅಪೇಕ್ಷೆ ಪಡ್ತಾನ? ದಯವಿಟ್ಟು ಕೈ ಕೆಳಗಿಳಿಸಿ ಅಂತಾರೆ ನಂದನ್. ಇಲ್ಲ ಅಣ್ಣ, ಅದು ನಿಮಗೆ ಅರ್ಥ ಆಗ್ತಿಲ್ಲ. ಇವತ್ತು ನನಗೂ ಇವರಿಗೂ ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ನಾವು ತುಂಬ ನೆಮ್ಮದಿಯಾಗಿದ್ದೀವಿ ಕಂದ. ನಾವು ಹೊರಡ್ತೀವಿ ಕಣೆ. ಅಮ್ಮು ಮೀನಾ, ನಿಮ್ಮಿಬ್ಬರಿಗೂ ಇನ್ಮೇಲೆ ತವ್ರ ಮನೆ ಇಲ್ಲ ಅಂತ ಹೇಳಬಾರ್ದು. ನಿಮಗೆ ನನ್ನ ಮನೆ ಇದೆ ತವ್ರ ಮನೆ ಅಂತ. ನಿಮ್ಮಿಬ್ಬರಿಗೂ ನಾನು ತಾಯಿಯಾಗಿದ್ದೀನಿ ಕಣೆ. ನೋಡಿ, ಅಪ್ಪ ಇದ್ದಾರೆ, ಅಕ್ಕ ಇದ್ದಾಳೆ, ನಾವೆಲ್ಲ ಇಬ್ಬರಿಗೆ ಇದ್ದೀವಿ ಕಂದ. ಇಬ್ಬರು ಹಣೆಗೂ ಮುತ್ತನ್ನು ಕೊಟ್ಟು ಬರ್ತೀನಿ, ಹುಷಾರು ಕಂದ ಅಂತ ಪ್ರಿಯಾಂಗೆ ಹೇಳಿ ವೀಣಾ ಹೋಗ್ತಾರೆ. ಪರಮೇಶ್ ಕೂಡ ಹೋಗ್ತಾರೆ. ಥ್ಯಾಂಕ್ಸ್ ಅಂತಾಳೆ ಪ್ರಿಯಾ. ಇವು ವೆಲ್ಕಮ್ ಅಂತಾರೆ ಮೀನಾ ಅಮೂಲ್ಯ. ಪ್ರಿಯಾ ಅವರಿಬ್ಬರನ್ನ ತಪ್ಕೋತಾರೆ. ಈಚೆ ಅಮೂಲ್ಯ ಮೀನಾ ಬಟ್ಟೆ ಒಣ ಹಾಕಿರೋದನ್ನು ತೆಗಿತಾ ಇರ್ತಾರೆ. ಮೀನಾಕ್ಕ, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ವಾ ಅಂತಾಳೆ ಅಮೂಲ್ಯ. ತುಂಬ ಚೆನ್ನಾಗಾಯಿತು. ಪ್ರಿಯಾಕ್ಕಂಗೆ ಅಷ್ಟೇ, ನಾವು ಕೊಟ್ಟಿರೋ ಮೂಗ್ಬಟ್ಟು ತುಂಬ ಇಷ್ಟ ಆಗಿದೆ ಅನಿಸತ್ತೆ ಅಂತಾಳೆ ಮೀನಾ. ಮಾಧವ ಭಾವ ಮತ್ತು ಪ್ರಿಯಾಕ್ಕ ಇದೇ ಥರ ಖುಷಿಯಾಗಿದ್ದರೆ ಸಾಕಪ್ಪ ಅಂತಾಳೆ ಅಮೂಲ್ಯ. ಆಗ ಪ್ರಿಯಾ ನಿಧಾನಕ್ಕೆ ಬರ್ತಾಳೆ. ಅವಳನ್ನು ನೋಡಿ ಪ್ರಿಯಾಕ್ಕ, ಅಬ್ಬಬ್ಬಾ, ಲಾಟ್ರಿ ಅಂತೂ ಅರ್ಶಿನ ಚಿನ್ನದ ಸರಕ್ಕೆ ಪ್ರಮೋಷನ್ ಸಿಕ್ತು. ಇದೇ ಖುಷಿಗೆ ನಮಗೂ ಪಾರ್ಟಿ ಇಲ್ವಾ ಅಂತಾಳೆ ಅಮೂಲ್ಯ. ಅಮ್ಮು, ಅವತ್ತಿಂದೊಂದು ಪಾರ್ಟಿ, ಇವತ್ತಿಂದೊಂದು ಪಾರ್ಟಿ, ಎರಡೆರಡು ಬಾಕಿ ಇದೆ ಅಂತಾಳೆ ಮೀನಾ. ಅಕ್ಕ, ಪಾರ್ಟಿ ಕೇಳಿದ್ದಕ್ಕೆ ಈ ಪಾರ್ಟಿ ಅಳ್ತಿದ್ದಾರೆ, ಪಾರ್ಟಿ ಕ್ಯಾನ್ಸಲ್ ಅಂತಾಳೆ ಅಮೂಲ್ಯ. ಹಾಂ, ಪಾರ್ಟಿ ಕ್ಯಾನ್ಸಲ್ ಅಂತಾಳೆ ಮೀನಾ. ಆಗ ಪ್ರಿಯಾ ಓಡಿ ಬಂದು ಅವರಿಬ್ಬರನ್ನ ತಪ್ಪಿಕೊಂಡು ಅಳ್ತಾಳೆ. ಅಕ್ಕ, ಈಗ ಯಾಕೆ ಅಳ್ತಿದ್ದೀರಾ ಅಂತಾಳೆ ಮೀನಾ. ನೋಡಿ, ನೀವಿಬ್ಬರು ಮೊದಲು ನನಗೊಂದು ವಿಷಯ ಹೇಳಿ. ನೀವು ಯಾಕೆ ಮಾವನ ಹತ್ರ ನನ್ನ ಮದುವೆ ವಿಷಯನ ನಾನು ಮುಚ್ಚಿಟ್ಟಿರೋ ಸತ್ಯನ ಹೇಳಲಿಲ್ಲ? ನೀವು ಹೋಗಿ ಹೇಳಿದರೆ ಮಾವ ನನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ರಲ್ವಾ? ಆಗ ನೀವಿಬ್ಬರು ಬೆಸ್ಟ್ ಸೊಸೆ ಅಂತ ಅನ್ಸ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ನೀವು ಯಾಕೆ ಹೇಳಲಿಲ್ಲ ಅಂತಾಳೆ ಪ್ರಿಯಾ. ಅಕ್ಕ, ಒಂದು ತಿಳ್ಕೊಳ್ಳಿ, ಒಂದು ಕೂಡು ಕುಟುಂಬ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂದರೆ ನಮ್ಗಳ ಮಧ್ಯೆ ಕಾಂಪಿಟೇಷನ್ ಇರಬಾರ್ದು ಅಕ್ಕ. ಈ ಸಮಾಜದಲ್ಲಿ ಈ ಮನೆ ಗೆಲ್ಲಬೇಕೇ ಹೊರತು ಮನೆ ಒಳಗಿರೋ ನಾವು ನಾನು ಗೆಲ್ಲಬೇಕು ಅಂತ ಬರಬಾರ್ದು. ಏನು ಗೊತ್ತಾ ಪ್ರಿಯಾಕ್ಕ, ಕೇಶವನ ಜೊತೆ ಓಡ್ ಹೋಗಿ ಮದುವೆಯಾಗಿ ಈ ಮನೆಗೆ ಬಂದೆ. ಆಗ ಅತ್ತೆ ಆಗಲಿ ಮಾವ ಆಗಲಿ ನೀನು ತವ್ರ ಮನೆಯಿಂದ ಏನು ತಂದೆ ಅಂತ ಕೇಳಲಿಲ್ಲ ಗೊತ್ತಾ? ಅಮೂಲ್ಯಂಗೂ ಅಷ್ಟೇ. ಈ ಮನೆಯವರಿಗೆ ಬೇಕಾಗಿರೋದು ಒಳ್ಳೆ ಗುಣ ಮಾತ್ರ. ಆ ಗುಣ ನಿಮ್ಮ ಹತ್ರನೂ ಇದೆ. ಹಾಗಿದ್ಮೇಲೆ ಈ ಒಡವೆ ಎಲ್ಲ ಒಂದು ಲೆಕ್ಕನ ಅಂತಾಳೆ ಮೀನಾ. ಅಕ್ಕ, ಸತ್ಯ ಹೇಳೋದು ಒಂದು ನಿಮಿಷದ ಕೆಲಸ. ಆದರೆ ಈ ಮನೆ ಮತ್ತು ನಿಮ್ಮ ಮಧ್ಯೆ ಇರೋ ಸಂಬಂಧ ಮುರಿದು ಹೋದರೆ, ನಿಮ್ಮ ಮತ್ತು ಮಾಧವ ಭಾವನ ಮಧ್ಯೆ ಇರೋ ಸಂಬಂಧ ಮುರಿದು ಹೋದರೆ ಅದು ಸರಿ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಅದಕ್ಕೆ ನಾವು ಸತ್ಯನ ಮಾವನ ಹತ್ರ ಹೇಳಿಲ್ಲ ಅಂತಾಳೆ ಅಮೂಲ್ಯ. ಆದರೆ ಅಕ್ಕ, ನಮ್ಮ ಮನೆ ಬಗ್ಗೆ ಆಗಲಿ ಅತ್ತೆ ಮಾವನ ಸಂಬಂಧದ ಬಗ್ಗೆ ಆಗಲಿ ನಿಮಗೆ ಮದುವೆಗೆ ಮುಂಚೆ ಗೊತ್ತಿರಲಿಲ್ಲ. ಆದರೆ ನೀವು ಈ ಮನೆಗೆ ಬಂದ ಮೇಲೆ ಅವರಿಬ್ಬರು ಸ್ವಭಾವದ ಬಗ್ಗೆ ಗೊತ್ತಾಯ್ತಲ್ವಾ? ಅತ್ತೆ ಮಾವ ದುಡ್ಡು ಒಡವೆಗಾಗಲಿ ಬೆಲೆ ಕೊಡಲ್ಲ ಪ್ರಿಯಾಕ್ಕ, ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬೆಲೆ ಕೊಡೋದು. ಆಗಲಾದರೂ ನೀವು ಧೈರ್ಯ ಮಾಡಿ ನೀವು ಮುಚ್ಚಿಟ್ಟಿರೋ ಸತ್ಯನ ಅವರಿಗೆ ಹೇಳಿದಿದ್ರೆ ಆ ಕ್ಷಣಕ್ಕೆ ಮಾವ ಕೋಪ ಮಾಡ್ಕೊಂಡಿರ್ತಿದ್ರು. ಆದರೆ ಸಮಯ ತಗೊಂಡು ನಿಮ್ಮನ್ನು ಕ್ಷಮಿಸ್ತಿದ್ರು ಅಕ್ಕ. ಆಗ ಈ ಥರ ಹೆದರ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಆದರೆ ಆ ತಪ್ಪು ಮಾತ್ರ ಖಂಡಿತವಾಗ್ಲೂ ನಿಮ್ಮಿಂದ ಆಗಿದೆ ಅಂತಾಳೆ ವೀಣಾ. ಹೌದು ಅಕ್ಕ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಲೈಫ್ ಸೆಟ್ಲ್ ಆಗಲಿ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರು. ಆದರೆ ನೀವು ಈ ಮನೆಗೆ ಬಂದಮೇಲೆ ಸತ್ಯನ ಹೇಳಬೇಕಿತ್ತು ಅಕ್ಕ. ಯಾಕಂದರೆ ಈ ಮನೆ ನಿಮ್ಮನ್ನು ಬರೀ ಸೊಸೆಯಾಗಿ ಒಪ್ಕೊಂಡಿಲ್ಲ, ಮಗಳು ಅಂತ ಒಪ್ಕೊಂಡಿದೆ ಅಂತಾಳೆ ಅಮೂಲ್ಯ. ನಮ್ಮ ಮಾವನ ಮಧ್ಯೆ ಈ ವಿಷಯ ಏನೇ ಇದೆಯೋ ಈ ವಿಷಯಕ್ಕೆ ನಾವು ಮೂರನೇವರು. ಈ ವಿಷಯನ ನಾವೇನಾದರೂ ಮಾವಂಗೆ ಹೇಳಿದಿದ್ರೆ ಮಾವ ನಿಮ್ಮ ಮಧ್ಯೆ ವಿಶ್ವಾಸ ಇರ್ತಿತ್ತು. ಆಗ ಈ ಮನೆ ಒಡೆದು ಹೋಗ್ತಿತ್ತು. ಅದಕ್ಕೆ ನಾವಿಬ್ಬರು ಸುಮ್ಮನಾದ್ವಿ ಪ್ರಿಯಾಕ್ಕ. ಆದರೆ ಪ್ರಿಯಾಕ್ಕ, ನೀವು ಇನ್ನೂ ಏನಾದರೂ ಸತ್ಯ ಮುಚ್ಚಿಟ್ಟಿದ್ದೀರಾ ಅಂತ ನಮಗೆ ಮತ್ತೆ ಗೊತ್ತಾದರೆ ನಾವಂತೂ ಮುಂದಿನ ಸಲ ಸುಮ್ಮನೆ ಇರೋದಿಲ್ಲ ಅಂತಾಳೆ ಮೀನಾ. ಇಲ್ಲ ಮೀನಾ, ನಾನು ಇನ್ನೊಂದು ಸರ್ತಿ ಆ ತಪ್ಪು ಮಾಡಲ್ಲ, ನನ್ನ ನಂಬಿ ಪ್ಲೀಸ್ ಅಂತಾಳೆ ಪ್ರಿಯಾ. ಅಕ್ಕ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅಂತಾಳೆ ಅಮೂಲ್ಯ. ಥ್ಯಾಂಕ್ ಯು, ನನಗೆ ಈ ಮನೇಲೇ ಬದುಕೋಕೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು
ಅಂತ ಕೈ ಮುಗಿತಾಳೆ ಪ್ರಿಯಾ. ಛೇ ಏನು ಮಾಡ್ತಿದ್ದೀರ ಅಕ್ಕ ನೀವು? ಈ ಮನೆ ನಂದಗೋಕುಲ, ಇದೊಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ನಾವು 3 ಜನ ನದಿ ಥರ ಬಂದು ಈ ಸಮುದ್ರನ ಸೇರಿದ್ದೀವಿ. ಪ್ರತಿ ಸಲ ನದಿ ಸಮುದ್ರಕ್ಕೆ ಸೇರಿದ ಮೇಲೆ ವಾಪಸ್ ಹೋಗೋಕ್ಕೆ ಆಗಲ್ಲ, ಅದು ಪ್ರಕೃತಿ ನಿಯಮನೂ ಅಲ್ಲ. ಹಾಗೆ ಪ್ರಿಯಕ್ಕ, ನೀವು ಈ ನಂದಗೋಕುಲದಿಂದ ಹೊರಗೆ ಹೋಗೋದಿಲ್ಲ, ಹೊರಗೆ ಹೋಗೋಕ್ಕೆ ನಾವು ಬಿಡೋದು ಇಲ್ಲ. ನೀವೇ ಇದ್ರೇ ಈ ನಂದಗೋಕುಲ ಒಂದು ಪರಿಪೂರ್ಣತೆ. ಇಲ್ಲಿ ಒಬ್ಬರು ಇಲ್ಲ ಅಂದರೂ ಈ ಮನೆ ಅನ್ಸ್ಕೊಳ್ಳಲ್ಲ ಪ್ರಿಯಕ್ಕ, ಅದು ನಮಗೆ ಗೊತ್ತಿದೆ ಅಂತಾಳೆ ಮೀನಾ. ಇಷ್ಟು ದಿನ ಆಗಿದ್ದು ಆಯ್ತಕ್ಕ. ಕೆಲವೊಂದು ಸಲ ಒಳ್ಳೆ ಉದ್ದೇಶ ನಮ್ಮ ಕೈನಲ್ಲಿ ಸುಳ್ಳು ಹೇಳಿಸುತ್ತೆ, ಆದರೆ ಸುಳ್ಳು ಹೇಳೋದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಇನ್ಮೇಲೆ ಏನೇ ಇದ್ದರೂ ಎಲ್ಲರ ಜೊತೆ ಹೇಳ್ಕೊಂಡು ಹಂಚ್ಕೊಂಡು ಇರೋಣ, ಓಕೆ ಅಲ್ವಾ ಅಂತಾಳೆ ಅಮೂಲ್ಯ. ಆಗ ಪ್ರಿಯಾ ಮತ್ತೆ ಅವರಿಬ್ಬರನ್ನ ತಪ್ಕೋತಾಳೆ. ಈಚೆ ಟೆರೇಸ್ ಮೇಲೆ ನಂದನ್, ಗಿರಿಜಾ ಬಿಟ್ಟು ಮನೆಯವರೆಲ್ಲ ಬರ್ತಾರೆ. ಮಾಧವಣ್ಣ ನಮ್ಮನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಹೇಳಿಬಿಟ್ಟು ಎಲ್ಲಿ ಹೋದ ಅಂತಾನೆ ಕೇಶವ. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಅಂತಾನೆ ಸುಂದ್ರ. ಪ್ರಿಯಕ್ಕ, ಏನಾದರೂ ಗುಡ್ ನ್ಯೂಸಾ ಅಂತಾಳೆ ಮೀನಾ. ಇಲ್ಲ ಮೀನಾ ಅವರೇ, ಆ ಥರ ಎಲ್ಲ ಏನೂ ಇಲ್ಲ ಅಂತಾಳೆ ಪ್ರಿಯಾ. ಅಯ್ಯೋ ಪ್ರಿಯಕ್ಕ, ಯಾಕೆ ಗಾಬರಿ ಪಡ್ಕೋತೀರಾ? ಗುಡ್ ನ್ಯೂಸ್ ಅಂದರೆ ಖುಷಿ ಪಡೋ ವಿಷಯ ಅಷ್ಟೇ ಅಂತಾಳೆ ಮೀನಾ. ಮಾಧವಣ್ಣ ಬಂದ್ಯಾ? ಬಾ ನಮ್ಮನ್ನೆಲ್ಲ ಏನಕ್ಕೆ ಇಲ್ಲಿಗೆ ಕರೆಸಿದ್ದು ಅಂತಾನೆ ವಲ್ಲಭ. ಎಂಥ ಮಕ್ಕಳು ನಾವು ಅಂತಾನೆ ಮಾಧವ. ಮುತ್ತು ರತ್ನ ಹವಳ ಅಂತಾನೆ ಸುಂದ್ರ. ಸುಮ್ಮನಿರು ಮಾವ ಪ್ಲೀಸ್. ಅಲ್ಲ, ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ. ಅಪ್ಪ ಅಮ್ಮನ ಬಾಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅವ್ರ ಆ್ಯನಿವರ್ಸರಿ, ಅದನ್ನೇ ಮರ್ತ್ಬಿಟ್ಟಿದ್ದೀವಲ್ವೋ ಅಂತಾನೆ ಮಾಧವ. ಹೌದಲ್ವಾ, ಮರ್ತೇ ಹೋಗಿತ್ತಲ್ಲಣ್ಣ, ನೆನ್ಪು ಮಾಡಿದ್ದು ಒಳ್ಳೇದಾಯಿತು ಅಂತಾನೆ ಕೇಶವ. ಈ ಸಲ ಆ್ಯನಿವರ್ಸರಿ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಲ್ವಾ ಅಂತಾನೆ ಮಾಧವ. ಹೌದಣ್ಣ, ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ನಮಗೆ ಏನೇನೋ ಮಾಡಿದ್ದಾರೆ. ಹೌದು, ಅಪ್ಪನ ಮುಂದೆ ಉರಿಮೂರ್ತಿ ಉಮಾಶಂಕರನ ಥರನೇ ಇರ್ಬೋದು ನಾನು. ಅವರು ನಮ್ಮ ಮೇಲಿರೋ ಕೋಪಕ್ಕೆ ಬೈಬೋದು, ಹೊಡಿಬೋದು, ಅದೆಲ್ಲ ಓಕೆ. ಆದರೆ ಮೊನ್ನೆ ಪೊಲೀಸರು ನನ್ನ ಕರ್ಕೊಂಡು ಬಂದಾಗ ಅದರಲ್ಲೂ ನನ್ನ ಮಗ ತಪ್ಪು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆತ್ಮವಿಶ್ವಾಸದಲ್ಲಿ ಹೇಳಿದ್ರಲ್ಲ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನಾನೇ ಅಂತಲ್ಲ, ನಮ್ಮ ಮನೇಲಿ ಯಾರಿಗೇ ಸಮಸ್ಯೆ ಆದ್ರೂ ಮಧ್ಯೆ ಗೋಡೆ ಥರ ನಮ್ಮ ಅಪ್ಪ ನಿಂತು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಇನ್ನು ಅಮ್ಮ ಅಂತೂ ಕೇಳಬೇಕಾ, ಅವಳಿಗೆ ನಾನೇ ಎಲ್ಲ ಪ್ರಪಂಚ ಅಂತಾನೆ ವಲ್ಲಭ. ಎಷ್ಟೊಂದು ಸಲ ಅಪ್ಪ ಅಮ್ಮ ನಮ್ಮನ್ನೆಲ್ಲ ಒಳ್ಳೆ ಉದ್ದೇಶದಿಂದ ಬೈತಾರೆ. ಆ ಉದ್ದೇಶನೇ ಅರ್ಥ ಮಾಡ್ಕೊಳ್ದೆ ನಾನು ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ಈ ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದ್ದೆ. ಆದರೆ ಬೈಗುಳದ ಹಿಂದೆ ಇರೋ ಕಾಳಜಿನ ಅರ್ಥ ಮಾಡ್ಕೊಂಡ್ಮೇಲೆ ಇಂಥ ಅಪ್ಪನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀನಿ ಅನ್ನಿಸ್ತು ನನಗೆ. ನನ್ನ ಮೇಲೆ ಬೇಜಾರಾಯಿತು ಅಂತಾನೆ ಕೇಶವ. ಎಲ್ಲ ಅಪ್ಪ ಅಮ್ಮನೂ ತಮ್ಮ ಮಕ್ಕಳ ಮದುವೆ ಚೆನ್ನಾಗಿ ಮಾಡಬೇಕು ಅಂದ್ಕೋತಾರೆ. ಆದರೆ ನಮ್ಮ ಅಪ್ಪ ಅಮ್ಮ ಅವ್ರ ದೊಡ್ಡ ಕನಸನ್ನು ನನಸು ಮಾಡ್ತಾ ಇದ್ದೀವಿ ಅನ್ನೋ ಥರ ನನ್ನ ಮದುವೆನ ಮಾಡಿದರು. ಅವ್ರ ಜೀವನ ಪೂರ್ತಿ ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡನ್ನು ನನ್ನ ಬದುಕು ಕಟ್ಟೋದಕ್ಕೋಸ್ಕರ ಕೊಟ್ಬಿಟ್ರು ಕಣೋ. ಎಂಥ ಅಪ್ಪ ಅಮ್ಮನ 32ನೇ ವರ್ಷದ ಆ್ಯನಿವರ್ಸರಿನ ಸೂಪರಾಗಿ ಮಾಡಬೇಕು, ಏನಂತೀರಾ ಅಂತಾನೆ ಮಾಧವ. ಹೌದು, ಎಲ್ಲರ ಮನೇಲಿ ಅತ್ತೆ ಮಾವ ಆಗಿರ್ತಾರೆ, ಆದರೆ ನಮ್ಮ ಮನೇಲಿ ಅತ್ತೆ ಅಮ್ಮ ಆಗಿದ್ದಾರೆ, ಮಾವ ಅಪ್ಪ ಆಗಿದ್ದಾರೆ. ಅವ್ರು ನಮಗೆ ಕೊಡ್ತಾ ಇರೋ ಪ್ರೀತಿಗೆ, ಈ ಒಳ್ಳೆ ಜೀವನಕ್ಕೆ ಅವರಿಗೋಸ್ಕರ ಏನಾದರೂ ಮಾಡಲೇಬೇಕು ಅಂತಾಳೆ ಮೀನಾ. ನಾನು ಆ ಮನೇಲಿದ್ದಾಗ ನನಗೆ ನಂದಕುಮಾರ್ ಅಂದರೆ ಒಬ್ಬ ಕೆಟ್ಟ ಮನುಷ್ಯ, ಗಿರಿಜಾ ಅಂದರೆ ಒಬ್ಬಳು ಸ್ವಾರ್ಥಿ ಅಂತ ಅಪ್ಪ ಚಿಕ್ಕಪ್ಪ ಹೇಳಿದರು. ನಾನು ಅದನ್ನೇ ನಂಬಿದ್ದೆ. ಆದರೆ ನಾನು ಈ ಮನೆಗೆ ಬಂದಮೇಲೆ ಅಪ್ಪ ಚಿಕ್ಕಪ್ಪ ಹೇಳಿರೋ 1% ಇದರಲ್ಲಿಲ್ಲ. ಇವರು ಎಷ್ಟು ಒಳ್ಳೆಯವರು ಅಂತ ಅರ್ಥ ಆಯಿತು ಅಂತಾಳೆ ಅಮೂಲ್ಯ. ನಾನು ತುಂಬ ಮನೆಯಲ್ಲೇ ನೋಡಿದೆ, ಅತ್ತೆ ಮಾವ ಸೊಸೆಯರನ್ನು ಹೊಗಳಿದ್ರೆ ಅವರಿಗೆ ಎಲ್ಲಿ ಕೊಂಬೆಂದು ಬಿಡುತ್ತೋ ಅಂತ ಯಾರೂ ಹೊಗಳೋದೇ ಇಲ್ಲ. ಆದರೆ ಇಲ್ಲಿ ಮಾವ ನಾನೊಂದು ಇಡ್ಲಿ ಮಾಡಿದರೆ ಅಮೃತ ಅಂತಾರೆ, ಅತ್ತೆ ನಾನೇನು ಕೆಲಸ ಮಾಡಿದ್ರು ಅದನ್ನು ಮೆಚ್ಕೋತಾರೆ ಅಂತಾಳೆ ಪ್ರಿಯಾ. ಈಚೆ ಮೀನಾ ಐಡಿಯಾ ಬಂತು ಅಂತಾಳೆ. ಏನು ಅಂತಾರೆ ಎಲ್ಲರೂ. ಅತ್ತೆ ಮತ್ತು ಮಾವನ ಮದುವೆನ ರೀಕ್ರಿಯೇಟ್ ಮಾಡೋ ಅಂದರೆ ಅವರು ಮಾವನ ಕೈನಲ್ಲಿ ಅತ್ತೆ ಕೊರಳಿಗೆ ಮತ್ತೆ ತಾಳಿ ಕಟ್ಸೋಣ ಅಂತಾರೆ. ಹಾಗಿದ್ರೆ ಆಪರೇಷನ್ ಆ್ಯನಿವರ್ಸರಿ ಅಂತ ಎಲ್ಲರೂ ಒಟ್ಟಿಗೆ ಹೇಳ್ತಾರೆ. ನಂತರ ಬೆಳಿಗ್ಗೆ ಎಲ್ಲರೂ ನಂದನ ಹತ್ರ ಬಂದು ನಿಂತ್ಕೋತಾರೆ. ಅಪ್ಪ, ನಿಮ್ಮದು ಅಮ್ಮಂದು ಮದುವೆಯಾಗಿ 32 ವರ್ಷ ಆಯಿತು, ಅದಕ್ಕೆ ಆ್ಯನಿವರ್ಸರಿ ಪ್ರಯುಕ್ತ ನಿಮಗೆ ಮದುವೆ ಮಾಡೋಣ ಅಂತಿದ್ವಿ ಅಂತಾನೆ ಕೇಶವ. ಆಗ ಶಾಕ್ನಿಂದ ಗಿರಿಜಾ ಮತ್ತು ನಂದನ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.